ಮಾಡ್ತಿದ್ಯಾ? ಏನೂ ಇಲ್ಲ. ಯಾರ್ಡ ನಿಂಗೆ? Somebody help! Please, somebody help! Kaveri! Please help! ಎನ್ನ ತಂಬಿ ಇದೆ ನನಗ್ ವಿಷಯ ಈಗ ಗೊತ್ತಾಯ್ತು. ಆ ಹುಡುಗರು ನನ್ನ ಜೊತೆನೆ ಇದ್ದವ್ರು. ಅವರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾರಿ ಬ್ರದರ್, ನಾನೇನು ಅಂತ ನಿಮಗೆ ಗೊತ್ತಲ್ವಾ? ನಿಮ್ಮ ಬಗ್ಗೆ ಗೊತ್ತು ಬಿಡಿ ಸರ್. ನಮ್ಮ ಹುಡುಗರು ಇಲ್ಲೇ ಇರ್ತಾರೆ. ನಿಮ್ಗೇನಾದ್ರೂ ಬೇಕಾದ್ರೆ ಅವ್ರನ್ನ ಕೇಳಿ, ಹೆಲ್ಪ್ ಮಾಡ್ತಾರೆ. ನಾನು ಅಟ್ಯಾಕ್ ಮಾಡಿದ್ದೆ ನಿಮ್ಮ ಹುಡುಗರಲ್ವಾ ಸರ್? ಸರಿ, ನೀವು ಹುಷಾರ್. ನಾನು ಬರ್ತೀನಿ. ಯಾರು ಸರ್ ಇವನು? ಇಂಥ ರೌಡಿ ನನ್ನ ಮಕ್ಕಳಿಂದನೇ ನಿಮ್ಗೆ ಈ ತರ ಆಗಿರೋದು ಅಲ್ಲ ಸರ್? ಆ ಹುಡುಗಿನ ಕಾಪಾಡಕ್ ಹೋಗಿ ನಿಮ್ ತಲೆ ಮೇಲೆ ನೀವೇ ಚಪ್ಪಡಿ ಕಲ್ಲು ಹಾಕುತ್ತಿದ್ದೀರಲ್ಲ ಸರ್. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ ಜೀವಕ್ಕೆ ಏನ್ ಸರ್ ಗತಿ? ಸರ್ ಅದಕ್ಕೆ ಈ ರಿಸ್ಕ್ ಅನ್ನೆಲ್ಲ ಬಿಟ್ಬಿಟ್ಟು ಕೊಲೆಗಾರ ಸಿಕ್ಕಿಲ್ಲ ಅಂತ ಕೇಸ್ನ ಕ್ಲೋಸ್ ಮಾಡಿ ಹೋಯ್ತಾ ಇರಿ ಸರ್. ಯಾವನ್ ಬಂದ್ ಕೇಳ್ತಾನೆ ಸರ್ ನಿಮ್ಗೆ? ಲೇ, ನಾನು ಕೇಸ್ ಕ್ಲೋಸ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟಲ್ಲ ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ಹೌದಾ? ಕಣ್ಣನ್ ರತ್ನವೇಲ್. ಎಸ್ ಐ ರತ್ನವೇಲ್ನ ಹುಡ್ಕೊಂಡು ಅವ್ರ ಮನೆಗೆ ಹೋದಾಗ ಅಲ್ಲೊಂದು ಕೊಲೆ ಆಗಿತ್ತು. ಅದೇ ಜಾಗದಲ್ಲಿ ನನಗೊಂದು ಚೈನ್ ಸಿಕ್ತು. ಆ ಚೈನು ಕಣ್ಣನ್ ಕುತ್ತಿಗೆಯಲ್ಲಿದ್ದನ್ನು ನಾನು ಫೋಟೋ ನೋಡಿದ್ದೆ. ಯಾರು? ನಮ್ ಲಕ್ಷ್ಮಿ ಅಮ್ಮನವ್ರ ಮಗ ಕಣ್ಣನ್? ಅವನ? ಹೌದು, ಅವ್ರ ಮಗನೇ. ಅಯ್ಯೋ, ಅವನು ಹೆಂಗ್ ಸರ್ ಕೊಲೆ ಮಾಡಕ್ ಸಾಧ್ಯ? ಅಕಸ್ಮಾತಾಗಿ ನನ್ನ ಗಾಡಿ ಕೆಡ್ತು ಅಂತ ಕಣ್ಣನ್ ಕಾರ್ ತಗೊಂಡೋಗಿದ್ದೆ. ಆ ಕಾರಲ್ಲಿ ನನಗೊಂದು ID ಕಾರ್ಡ್ ಸಿಕ್ತು. ID ಕಾರ್ಡಲ್ಲಿರೋ ಹುಡುಗನ್ನ ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತು. ಬೆಂಗಳೂರಲ್ಲಿ ನನ್ನ ಮಗ ಕಾಣಿಸ್ತಾ ಇಲ್ಲ ಅಂತ ಸ್ಟೇಷನ್ಗೆ ಬಂದು ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅದೇ ಹುಡುಗನ ಫೋಟೋನೇ ID ಕಾರ್ಡಲ್ಲಿ ಇದ್ದಿತ್ತು. ಫೆಬ್ರವರಿ 27 ಕಣ್ಣನ್ ಕಾರು ಕನ್ಯಾಕುಮಾರಿ ರೋಡಲ್ಲಿ ಪಾಸ್ ಆಗಿರೋ ಟೋಲ್ ಬಿಲ್ಸು ಆ ಕಾರಲ್ಲಿ ಸಿಕ್ತು. ಬೆಂಗಳೂರಲ್ಲಿ ಮಿಸ್ ಆಗಿರೋ ಆ ಹುಡುಗನ್ನ ಕಣ್ಣನ್ನೇ ಕಿಡ್ನಾಪ್ ಮಾಡಿರ್ಬೋದು ಅಂತ ನನಗೆ ಡೌಟ್ ಬಂತು. ಕನ್ಯಾಕುಮಾರಿ ರೋಡಲ್ಲಿರೋ ಟೋಲ್ಗೆ ಹೋಗಿ ಎಂಕ್ವೈರಿ ಮಾಡಿದೆ. ಝೂಮ್ 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 ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ. ಸ್ವಲ್ಪ ಬ್ಯಾಕ್. ಸ್ಟಾಪ್ 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 ಸ್ಟಾಪ್.
ಈ ಹುಡುಗನ ಜೊತೆಲಿದ್ನ? ஆமா சார் இருந்தா 4 பேர் இவனை அடிச்சுன்னு இப்படி போனாங்க. யாரா நீ இவெல்லாம்? இந்த பையன் கண்ணெடுத்து ஏதோ கட்டிட்டு இருந்தான் சார். அப்புறம் 2 மணி நேரம் கழிச்சிட்டு இப்படிக்க போனாங்க சார். பார்த்தா பையன் இல்லை சார். ಮಿಸ್ಸಿಂಗ್ ಕಂಪ್ಲೇಂಟಲ್ಲಿರೋ ಹುಡುಗನ್ನ ಕಣ್ಣನ್ನೇ ಕಿಡ್ನಾಪ್ ಮಾಡಿರೋದು ಅಂತ ಕನ್ಫರ್ಮ್ ಆಯಿತು. ಬಟ್ ಯಾಕೆ ಅಂತ ಗೊತ್ತಾಗಲಿಲ್ಲ. ಗಾಡಿ ಆ ಕಡೆ ಮುಂದೆ ಇರೋ ಟೋಲಲ್ಲೂ ಎಕ್ಸಿಟ್ ಆಗಿರಲಿಲ್ಲ. ಸೊ ಇದ್ರ ಮಧ್ಯೆನೇ ಏನೋ ನಡೆದಿದೆ ಅಂತ ನನಗೆ ಡೌಟ್ ಬಂತು. சார் இந்த டோலுக்கும் அந்த டோலுக்கும் நடுவில் வேற எந்த வழியும் இல்லை சார். ಓಕೆ சார் ಹಾಂ, ஒரு 200 மீட்டர்ஸ் போனீங்கன்னா அங்கே ஒரு வழி இருக்கு சார். அங்கே போய் பாருங்க சார். ಮುಂದೆ ಲೆಫ್ಟಾ? சார். ಓಕೆ, ಥ್ಯಾಂಕ್ ಯು ಸರ್. ನಾ ಬರೋವಾಗ ಒಂದ್ ಕಡೆ ಗಾಡಿ ಕೆಟ್ಟೋಯ್ತು. ಚೆನ್ನೈಯಿಂದ ಕನ್ಯಾಕುಮಾರಿಗೆ ಹೋಗೋ ದಾರಿಲಿ 30 ಕಿಲೋಮೀಟರ್ ಆದ್ಮೇಲೆ ಒಂದು ಟೋಲ್ ಬರುತ್ತೆ. ಅಲ್ಲಿ ಕಾವೇರಿ ಹೇಳಿದ ಪ್ಲೇಸು, ಕಣ್ಣನ್ನ ಆ ಹುಡುಗನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿದ್ದ ಪ್ಲೇಸು ಎರಡೂ ಒಂದೇ ಆಗಿತ್ತು. ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಸರ್ಚ್ ಮಾಡಿದೆ. ಅಲ್ಲೊಂದು ಬ್ರೇಸ್ಲೆಟ್ ಸಿಕ್ತು. ನಾನೊಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದರೆ ನನಗೆ ಬೇರೆ ಕೇಸ್ ಡೀಟೇಲ್ಸ್ ಸಿಕ್ತು. ಸೊ ಒಬ್ಬ ಲೆಫ್ಟ್ ಹ್ಯಾಂಡ್ರೇ ಮಿಸ್ ಆಗಿರೋ ಹುಡುಗನ್ನ ಕೊಲೆ ಮಾಡಿರೋದು ಅಂತ ಫಾರೆನ್ಸಿಕ್ ರಿಪೋರ್ಟು ಬಂತು. ಈಸ್ ವೆರಿ ಬ್ರಿಲಿಯಂಟ್. ಕೇಸ್ನ ಕನ್ಫ್ಯೂಸ್ ಮಾಡಬೇಕು ಅಂತಾನೆ ಕೊಲೆಗಾರ ಲೆಫ್ಟ್ ಹ್ಯಾಂಡೆಡ್ ಆಗಿದ್ರು ರೈಟ್ ಹ್ಯಾಂಡಲ್ ಕೊಲೆ ಮಾಡಿ ಮಿಸ್ಗೈಡ್ ಮಾಡಿದ್ದಾನೆ. ಕಣ್ಣನ್ನೂ ಒಬ್ಬ ಲೆಫ್ಟ್ ಹ್ಯಾಂಡ್ರೇ. 100% ಕಣ್ಣನ್ನೇ ಆ ಕೊಲೆಗಾರ ಅಂತ ಕನ್ಫರ್ಮ್ ಆಯಿತು. ಹಾಗಾದ್ರೆ ಆ ಕಣ್ಣನ್ನ ಒದ್ದು ಒಳಗಾಕಿ ಕೇಸ್ ಕ್ಲೋಸ್ ಮಾಡಿ ಸರ್. ಒಳಗಾಗ್ಬೋದು. ಸರ್, ಅಮ್ಮ ನೀವು ಹೇಳಿದ ಪೂರ್ತಿ ಕೇಳಿಸ್ಕೊಂಡ್ರು ಅನ್ಸುತ್ತೆ ಸರ್. ಅವರೆಲ್ಲ ವಿಷಯ ಕೇಳಿಸ್ಕೊಳ್ಳಿ ಅಂತಾನೆ ನಿನ್ನ ಹತ್ರ ಡೀಟೇಲಾಗಿ ಹೇಳಿದ್ದಪ್ಪಿ. ನನ್ ಮಗನ ನೀನು ಕೊಲೆಗಾರ ಅಂದ್ಯಾ? ಅಮ್ಮ, ಅದು ಕೊಲೆಗಾರ ಅಂತೆ ನನ್ ಮಗ. ಸಾಧ್ಯನೇ ಇಲ್ಲ. ಅವನ್ ಯಾವತ್ತೂ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಒಂದ್ ಸಣ್ಣ ಸುಳ್ಳು ಹೇಳಕ್ ಎಷ್ಟು ಹೆದರ್ಕೋತಾನೆ. ಅವಳ ಹೆಂಗ್ ಕೊಲೆಗಾರ ಆಗ್ತಾನೆ? ಎಷ್ಟ್ ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ ಗೊತ್ತೋ ನಿನಗೆ? ಕೊಲೆಗಾರ ಅಂತೆ. ಯಾಕೆ? ನಾನು ಈಗ್ಲೇ ಫೋನ್ ಮಾಡಿ ನಿನ್ ಎದುರಿಗೆ ಕೇಳ್ಬಿಡ್ತೀನಿ. ಕಣ್ಣ, ಎಲ್ಲಿದ್ಯಾ ನೀನು? ನೋಡು, ಈ ಪೊಲೀಸ್ ಆಫೀಸರ್ ನಿನ್ನ ಕೊಲೆಗಾರ ಅಂತ ಹೇಳುತ್ತ. ஆமாமா, கொலைகார அந்த என் மக கொலைகார அந்த அந்த போலீஸ் சொல்றது நிஜானே? ಅಮ್ಮ ಸಮಾಧಾನ ಮಾಡ್ಕೊಮ್ಮ. ಹಲೋ. ಹೋಮ್ ಮಿನಿಸ್ಟ್ರು ಮತ್ತು ಅವ್ರ PA ಇಬ್ರು ಅವ್ರ ಪರ್ಸನಲ್ ಕೆಲ್ಸದ ಮೇಲೆ ಚೆನ್ನೈಗೆ ಬರ್ತಾವ್ರೆ. ಅವ್ರ ಒಟ್ಟಿಗೆ ಇದು ಚೆನ್ನಾಗಿ ನೋಡ್ಕೊಳ್ಳಯ್ಯ. ಓಕೆ ಸರ್, ನೋಡ್ಕೊತೀನಿ. ಗುಡ್ ಮಾರ್ನಿಂಗ್ ಸರ್. ಯಾರಯ್ಯ ನೀನು? ಒಳಗೆ ಹೇಗೆ ಬಂದೆ? ವಾಚ್ಮನ್ ಮಲ್ಗಿದ್ದ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಕಾಂಪೌಂಡ್ ಡೈ ಹೊಡೆದು ಬಂದೆ ಸರ್. ಸರ್, ಇವನೇ ಸರ್ ಆ ಕ್ರ್ಯಾಕ್ ಪೊಲೀಸು. ಓ, ಇವನೇನ ಕ್ರ್ಯಾಕ್ ಪೊಲೀಸು? ಹ್ಞೂ ಸರ್. ನಿನ್ ಬಗ್ಗೆ ಕೇಳಿದ್ದೆ, ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಹೌದು, ಆ 12 ಕೊಲೆ ನಡೀತಲ್ಲ, ಆ ಕೇಸ್ ಏನಾಯ್ತು? ಅಯ್ಯ, ಅದೇನು ಅಂತ ಹೇಳಿ ಸರ್. ಈ ಕೇಸಕ್ಕೆ ಸಂಬಂಧಪಟ್ಟಿರೋ ಇನ್ನು ದೊಡ್ಡ ದೊಡ್ಡ ಡಾನ್ಗಳೆಲ್ಲ ಮನೆ ಒಳಗೆ ಇದ್ದಾರೆ. ಹೌದಾ? ಹ್ಞೂ ಸರ್. ಯಾರವ್ರು? ಅದಕ್ಕೂ ಮುಂಚೆ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ, ಕೇಳಿ ಸರ್. ಅದೇನ್ ಸ್ಟೋರಿ ಹೇಳ್ಬೇಕು? ಕೆಳಗೆ ಬಂದ್ ಹೇಳ, ಯಾಕೆ ಕೂತ್ಕೆ ನೋಯ್ತಿದೆ? ಬರ್ತೀನಿ. ಒಬ್ಬ ಶ್ರೀಮಂತನ ಮಗಳು ಒಬ್ಬ ಬಡ ಹುಡುಗನ್ನ ತುಂಬಾ ಪ್ರೀತಿಸ್ತಾಳೆ. ಆ ಹುಡುಗನು ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಇವ್ರ ಪ್ರೀತಿ ಇಷ್ಟ ಆಗ್ತಿರೋ ಆ ಶ್ರೀಮಂತಪ್ಪ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಬೇರೆ ಒಬ್ಬ ಶ್ರೀಮಂತನ ಮನೆ ಹುಡುಗನ್ ಕರ್ಕೊಂಡ್ಬಂದು ಮದುವೆ ಮಾಡ್ಸಕ್ ಟ್ರೈ ಮಾಡ್ತಾನೆ. ಅದು ಗೊತ್ತಾಗಿದ ತಕ್ಷಣ ಈ ಪ್ರೇಮಿಗಳು ಓಡೋಗಿ ಮದುವೆ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾರೆ. ಆಗ ಈ ಶ್ರೀಮಂತಪ್ಪ ಬೇರೆ ಊರಿಂದ ಒಬ್ಬ ಸುಪಾರಿ ಕಿಲ್ಲರ್ನ ಕರ್ಕೊಂಡ್ಬಂದು ಆ ಬಡ ಹುಡುಗನ್ನ ಮರ್ಡರ್ ಮಾಡಿಸ್ಬಿಡ್ತಾನೆ. ಈ ಶ್ರೀಮಂತನಿಗೆ ಒಬ್ಬ ಕಿತ್ತೋಗಿರೋ ಮ್ಯಾನೇಜರ್ ಇರ್ತಾನೆ. ಆ ಮ್ಯಾನೇಜರು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕೊಲೆ ನಡೆಯೋದನ್ನೆಲ್ಲ ವಿಡಿಯೋ ಶೂಟ್ ಮಾಡಿ ಅದೇ ಕೊಲೆಗಾರನಿಗೆ ವಾಟ್ಸಪ್ ಅಲ್ಲಿ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಾನೆ. ಈ ಬಡ್ಡಿ ಮಗ ಮ್ಯಾನೇಜರ್ಗೆ ಅದು ಎಲ್ಲಿತ್ತೋ ಗೊತ್ತಿಲ್ಲ ಸರ್ ಲಕ್ಕು. ಕೊಲೆ ನಡೆಯೋ ಜಾಗಕ್ಕೆ ಸರಿಯಾಗಿ ಒಂದು TT ಬಂದು ಕೆಟ್ಟು ನಿಲ್ಲುತ್ತೆ. ಇದನ್ನ ನೋಡ್ದಂತ ಮ್ಯಾನೇಜರು ನಾನು ಒಬ್ಬ TTL ಬಂದೋನು ಅಂತ ಹೇಳಿ ಮತ್ತೆ ಆ ಕೊಲೆಗಾರನ್ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೇಳ್ತಾನೆ. ನೀನು ಮಾಡಿರೋ ಕೊಲೆನ ನಾನು ನೋಡಿದ್ದೀನಿ. ಯಾರಡಾನೆ? ನಾನು ಕೇಳಿದಷ್ಟು ಹಣ ನೀನು ಕೊಡದೇ ಇದ್ರೆ ಮುಂದೆ ಏನಾಗುತ್ತೋ ಅದನ್ನ ನೀನು ಅನುಭವಿಸ್ಬೇಕಾಗುತ್ತೆ. ಆಗ ತಲೆ ಕೆಟ್ಟು ಆ ಕೊಲೆಗಾರ ಒಂದ್ ಸಾಕ್ಷಿನೂ ಇರಬಾರ್ದು ಅಂತ TTL ಬಂದವರು ಅಷ್ಟು ಜನರ ಅಡ್ರೆಸ್ಗಳನ್ನ ಹುಡುಕಿ ಒಬ್ಬೊಬ್ಬರನ್ನೇ ಸಾಯಿಸ್ತಾನೆ.
ಸರ್ ಸತ್ತೋದವ್ರು ನಾವ್ ಯಾಕೆ ಸಾಯ್ತಿದ್ವಿ ಅಂತಾನೆ ಗೊತ್ತಿಲ್ಲದೆ ಸತ್ತೋಗ್ಬಿಟ್ರು ಸರ್ ಪಾಪ. ಅಯ್ಯೋ ಪಾಪ. ಸರ್ ಓ ಆ ಶ್ರೀಮಂತ ಡಬ್ಬ ನನ್ ಮಗ ಯಾರ್ ಸರ್? ಇನ್ಯಾರು ನಿಮ್ ಹೋಮ್ ಮಿನಿಸ್ಟರೇ. ಏನ್ ಹೇಳ್ತಾ ಇದೀಯ? ಹಾಗಾದ್ರೆ ಬಡ್ಡಿ ಮಗ ಮ್ಯಾನೇಜರ್ ಯಾರು? ಸಾಕ್ಷಾತ್ ನಿಮ್ಮ PA. ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಸುಳ್ಳು. ಕೊಲೆ ಆಗಿದ್ದು ಫೆಬ್ರವರಿ 27. ಅದಕ್ಕೆ 1 ಡೇ ಬಿಫೋರ್ ನಿಮ್ಮ PA ಚೆನ್ನೈಗೆ ಹೋಗಿರೋ ಫ್ಲೈಟ್ ಟಿಕೆಟ್ಸ್, ಹೋಟೆಲ್ ರೂಮ್ ಬಿಲ್ಸ್, ಮೊಬೈಲ್ ಬಿಲ್ ಡೀಟೇಲ್ಸ್ ಅಷ್ಟು ಡೀಟೇಲ್ಸ್ ಇಲ್ಲಿದೆ ಸರ್. ಆಮೇಲೆ ನಿಮ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆಯಲ್ಲ, ಹೋಟೆಲ್ ಬ್ಲೂ ಗ್ರ್ಯಾಂಡ್ ಅಲ್ಲಿ ರೂಮ್ ನಂಬರ್ 101 ನಲ್ಲಿ ನೀವು ಬಿಟ್ಟು ಬಂದಂತ ಈ spray ನಿಮ್ದೇ ಅಲ್ವಾ? ತಗೊಳ್ಳಿ, ಓಡ್ಕೊಳ್ಳಿ. ಸರ್ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಬರೀ ಇನ್ಫಾರ್ಮೇಶನ್ ಸರ್, ಕನ್ಫರ್ಮೇಶನ್ ಯಾವ್ದು ಇಲ್ಲ. ನನ್ನ ಪಕ್ಕದಲ್ಲಿ ಇದ್ಕೊಂಡು ಸರ್ ಹೋಗ್ಲಿ ಬಿಡಿ ಸರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಸರ್. ಈ ವಿಷಯ ಹೊರಗಡೆ ಬಂದ್ರೆ ಬರೀ ನನ್ನ ಮಾನ ಮರ್ಯಾದೆ ಅಲ್ಲ, ನನ್ನ ಪೊಲಿಟಿಕಲ್ ಕೆರಿಯರ್ ಹಾಳಾಗೋಗುತ್ತೆ. ದಯವಿಟ್ಟು ಇದನ್ನ ಮುಚ್ಚಾಕ್ಬಿಡಿ. ಎಲ್ಲಾನು ಮುಚ್ಚಾಕ ಸರ್ ಬಂದಿರೋದು. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಗುಡ್. ಅದೆಲ್ಲ ಸರಿ, ನನ್ನ ಮಗಳ ಪ್ರೀತಿ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತಾಯ್ತು? ಸರ್ ನೀವು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ರಲ್ಲ ಒಬ್ಬ ಬಡ ಹುಡುಗ, ಅವ್ನ್ ಕೊಲೆ ಆದ ಸ್ಪಾಟಿಗೆ ನಾನು ಹೋಗಿದ್ದೆ. ಅಲ್ಲೊಂದು ಬ್ರೇಸ್ಲೆಟ್ ಸಿಕ್ತು. ಅದನ್ನ ನಾನು ಎನ್ಕ್ವೈರಿ ಮಾಡಿ ನೋಡಿದಾಗ ಹೌದು, ಇದು ನಮ್ಮಂಗಿದೆ. ಈ ಹುಡುಗ ಏನಾದ್ರು ಬಂದಿದ್ನ? ಹೌದು, ಅವ್ರ ಜೊತೆ ಬಂದಿದ್ರು. ನಿಮ್ಮ ಮಗಳೇ ಆ ಬ್ರೇಸ್ಲೆಟ್ ನ ಸಾಯಿ ಜ್ಯುವೆಲ್ಸ್ ಪ್ಯಾಲೇಸ್ ಅಲ್ಲಿ ಪರ್ಚೇಸ್ ಮಾಡಿ ಆ ಹುಡುಗನ್ಗೆ ಗಿಫ್ಟ್ ಕೊಟ್ಲು ಅಂತ ಗೊತ್ತಾಯ್ತು. ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಇಂದ ಆ ಹುಡುಗಿ ನಿಮ್ಮ ಮಗಳು ಅಂತ ಗೊತ್ತಾಯ್ತು. ನೀವು ಮಾಡಿಸಿದ ಒಂದು ಕೊಲೆಯಿಂದ 12 ಜನರ ಕೊಲೆ ಆಯ್ತು. ಅದನ್ನೆಲ್ಲ ಯಾರು ಮಾಡಿದ್ದು ಅಂತ ಡೀಟೇಲ್ ಆಗಿ ಎಲ್ಲ ಓಪನ್ ಆಗೋಯ್ತು. ಓಪನ್ ಆಗಿರೋದಲ್ಲ, ಅರ್ಜೆಂಟ್ ಇಮಿಡಿಯೇಟ್ ಜಲ್ದಿ ಕ್ಲೋಸ್ ಮಾಡ್ಬಿಡು. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಸರ್ ಇದುವರೆಗೂ ನೀವು ಸಂಪಾದನೆ ಮಾಡಿರೋದ್ರಲ್ಲಿ 5% ಕೊಟ್ಬಿಡಿ ಸರ್, ಸಾಕು. 5% ಡನ್. ಒಳ್ಳೆ ಆಫರ್ ಸರ್. 5% ಸ್ವಲ್ಪ ಜಾಸ್ತಿ ಕೇಳಬೇಕಾಗಿತ್ತು. ಸರ್ ನನ್ಗೆ ಯಾಕೋ ಈ 5, 15, 25, 50% ಎಲ್ಲ ವರ್ಕೌಟ್ ಆಗಲ್ಲ. ಒಂದ್ ಕೆಲಸ ಮಾಡಿ 100% ಕೊಟ್ಬಿಡಿ ಸರ್. 200% ನಿಮ್ಗೆ ಏನು ಆಗ್ದಿರೋ ತರ ನಾನು ನೋಡ್ಕೋತೀನಿ ಸರ್. ಹ್ಞೂ ಸರ್, ನಾನ್ ನೋಡ್ಕೋತೀನಿ, ನಾನು ನಂಬಿ ಸರ್.